ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಎಲ್ಡರ್ ಗುರು ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಮನೆಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ತಿಳಿಸ್ಕೊಡ್ತೀವಿ ಏನಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ಹಣದ ಬಗ್ಗೆ ಕೂಡ ಮಾಹಿತಿ ಇದೆ. ನೆಕ್ಸ್ಟ್ ಹಣದ ಬಗ್ಗೆ ಕೊನೆಗೆ ತಿಳಿಸ್ಕೊಡ್ತೀನಿ. ಈಗ ಮೇನ್ ಅಪ್ಡೇಟ್ ನೋಡೋದಾದ್ರೆ, ಹೊಸದಾಗಿ ಯೋಜನೆ ಕೂಡ ರೂಪಿಸಿದ್ದಾರೆ. ಗುಡ್ ನ್ಯೂಸ್. 500 ಸಂಘ ರಚನೆ ಕೂಡ ಮಾಡ್ತಾರಂತೆ ಗೃಹಲಕ್ಷ್ಮಿಯರಿಗೆ. ಏನಂತ ಹೇಳಿದ್ರೆ, ಜಂಟಿ ಹೊಣೆಗಾರಿಕೆ ಗುಂಪುಗಳು ಅಂತ ಹೇಳಿ ರಚನೆ ಮಾಡ್ತಾರೆ ಸಂಘದ ರೀತಿ. ಈ ಸಂಬಂಧ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಭೆ ಮಾಡಿ ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಕೂಡ ಪೂರ್ವಭಾವಿ ಸಭೆ ಕೂಡ ಮಾಡಿದ್ದಾರೆ. ಆರ್ಥಿಕ ಶಕ್ತಿ ನೀಡೋ ಕಾರಣ ಈ ರೀತಿ 500 ಸಂಘಗಳ ರಚನೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಲೈಕ್ ನಿಮ್ಮ ಗೃಹಲಕ್ಷ್ಮಿ ಹಣನೇ ವಿನಿಯೋಗ ಮಾಡಿಕೊಂಡು ನಿಮಗೆ ಸಂಘವನ್ನು ಕೂಡ ರಚನೆ ಕೂಡ ಮಾಡುವ ಸಾಧ್ಯತೆ ಇದೆ. ಬ್ಯಾಂಕ್ ಗಳ ಜೊತೆ ಕೂಡ ಚರ್ಚೆ ಕೂಡ ಮಾಡಿದ್ದಾರೆ. ಇದು ಯಾವ ರೀತಿ ತಗೋಬಹುದು, ಯಾವ ರೀತಿ ನಿಮಗೆ ಮೋಸ ಅಂತೂ ಆಗೋದಿಲ್ಲ. ಖಂಡಿತ ನಿಮ್ಮ ಬರೋ ಹಣನ ಕೂಡ ನೀವು ಉಳಿತಾಯದ ರೀತಿ ಯೂಸ್ ಕೂಡ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅಂಗನವಾಡಿ ಕೇಂದ್ರ ಶುರುವಾಗಿ 50 ವರ್ಷ ಆಗಿದೆ. ಸಮಾರಂಭ ಕೂಡ ಇದೆ, ಅದನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಕೂಡ ಮಾಹಿತಿ ಇದೆ. ನಿಮಗೆ ಇದು ಅಭಿಪ್ರಾಯ ಕಳಿಸಿ. ಈ ರೀತಿ ಸಂಘಗಳು ಮಾಡೋದು ಸರಿನಾ, ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ. ಇನ್ನ ಮೇನ್ ಥಿಂಗ್ ಹಣದ ಬಗ್ಗೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನ ಕಾಯ್ತಾ ಇದ್ದೀರಾ, ಹಣ ಬಂದಿಲ್ಲ, ಅದು ಶೀಘ್ರವೇ ನಾವು ಜಮೆ ಮಾಡ್ತೀವಿ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಕೂಡ ಇರೋದಿಲ್ಲ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ದಿನಾಂಕದ ಬರುತ್ತೆ, ಹಿಂದೆ ಬರುತ್ತೆ ಅಂತ ಅವರು ಹೇಳಿಲ್ಲ. ಶೀಘ್ರದಲ್ಲೇ ನಾವು ಹಣ ಕೂಡ ಜಮೆ ಕೂಡ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೇನು ಹಬ್ಬದ ತಿಂಗಳಾಯ್ತು. ಆಗಸ್ಟ್ ತಿಂಗಳಲ್ಲಿ ಸಾಲ ಹಬ್ಬಗಳು ಕೂಡ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಸಿಯಾಗಿ ಬೇಗನೆ ನೀವು ನಿಮ್ದು ಗೃಹಲಕ್ಷ್ಮಿ ಹಣನ ಕೂಡ ನಾವು ಎಕ್ಸ್ಟ್ರಾ ಕೂಡ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ರೀತಿ ಹೊಸದಾಗಿ ಸಂಘಗಳ ರಚನೆ ಕೂಡ ಮಾಡ್ತಾರೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 500 ತೆರೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಗ್ತಾ ಜಾಸ್ತಿ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.